ವೀವರ್ಸ್ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ವಿತ್ ಪುರುಷೋತ್ತಮನ್. ನಾವಿವತ್ತು ನೋಡೋದು ಎಲ್ಲಂದರೆ ಚೆನ್ನೈ. ಚೆನ್ನೈಯಲ್ಲಿ ಮಹಾಬಲಿಪುರಂ ನೀವು ಕೇಳಿರ್ತೀರ. ತುಂಬ ಸೌಂದರ್ಯವಾದ ಪ್ಲೇಸು, ತುಂಬ ರಾಜರು ಹಳೆಯ ಕಾಲದಲ್ಲಿ ಅಲ್ಲಿರುವ ಒಂದು ದೊಡ್ಡ ಪ್ಲೇಸ್ ಇದೆ ಮಹಾಬಲಿಪುರಮಲ್ಲಿ. ಬಿಗ್ಗೆಸ್ಟ್ ಟೂರಿಸ್ಟ್ ಸ್ಪಾಟು. ಆ ರೋಡು ಹೋಗುವ ದಾರಿಯಲ್ಲೇ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನ ನರಸಿಂಹಸ್ವಾಮಿ ಇರೋದು. ಇದು ಭಾಳ ಪುಣ್ಯವಾದ ಕ್ಷೇತ್ರ ಇದು. ಈ ದೇವಸ್ಥಾನಕ್ಕೆ ಹೋದರೆ ಮದುವೆ ಆಗ್ತಿಲ್ದವರು ಮದುವೆ ಆಗ್ತಾರೆ, ಮತ್ತು ಮಕ್ಕಳು ಇಲ್ತಿರೋರು ಮಕ್ಕಳು ಆಯ್ತಾರೆ, ಮತ್ತು ಕುಟುಂಬದಲ್ಲಿ ತುಂಬ ಬಡತನ, ತುಂಬ ಒಂದು ಕಷ್ಟ ಕಾಲ ಇದ್ದರೆ ಅದರ ನಿವೃತ್ತಿಯಾಗಿ ತುಂಬ ಒಳ್ಳೆ ಬಾಳನ್ನ ಬಾಳ್ತಾರೆ. ಆ ದೇವಸ್ಥಾನಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದನ್ನು ತುಂಬ ಹಳೆಕಾಲ ರಾಜರ ಕಾಲದ ಸರಿತ್ರದ ದೊಡ್ಡ ದೇವಸ್ಥಾನ ಇದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಫುಲ್ ನೋಡಿ. ಬನ್ನಿ ನೋಡೋಣ ಮುಂದಕ್ಕೆ. ನಾವು ಹಂಗೆ ಒಳಗೆ ಬಂದಿದ್ದೀವಿ. ಇದು ಒಂದು ಕಲ್ಯಾಣಿ ಇರುವ ಇದು. ನಾವು ಆ ಆರ್ಚಿಂದ ಒಳಗೆ ದಾಟಿ ಬಂದ್ವಲ್ಲ, ನಾವು ದಾಟಿ ಬಂದು ಆಮೇಲೆ ಇಲ್ಲೊಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಪ್ರವೇಶಿಸಬೇಕು ನಾವು. ಪ್ರವೇಶಕ್ಕೆ ಮುಂಚೆನೇ ಅಲ್ಲೊಂದು ಅಂಗಡಿಗಳಿರುತ್ತೆ, ಹೂವು ಅಂಗಡಿ ಅದೆಲ್ಲ ಇರುತ್ತೆ. ಆ ಹೂವು ಅಂಗಡಿಗಳು ನಮ್ಗೆ ಹೇಳ್ತಾರೆ ಇದು ಹೆಂಗೆ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ವಿವರಗಳು ಹೇಳ್ತಾರೆ. ಅಲ್ಲಿಂದ ಹೂವು ಪರಿಚಯ ಮಾಡ್ಕೊಂಡು ಬರಬೇಕು. ಮಾಂಗಲ್ಯ ಮಾಂಗಲ್ಯ ಪರಿಚಯ ಮಾಡ್ಕೊಂಡು ಬರಬೇಕು. ಪರ್ಚೇಸ್ ಮಾಡ್ಕೊಂಡು ಬಂದಾದ್ಮೇಲೆ ಈ ಕಲ್ಯಾಣಿ ಇದೆಯಲ್ಲ, ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕು ನಾವು. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಇಲ್ಲಿ ಇದೆಯಲ್ಲ ಈ ನಾಗ, ಇದಕ್ಕೆ ಬಂದು ಆ ತಾಲಿನ ಕಟ್ಟಬೇಕು. ನಾವು ತಂದಿರ್ತೀವಲ್ಲ ತಾಲಿ, ಈ ಹೂವು ತಗೊಳ್ತೀವಿ ಅಂಗಡಿಯಲ್ಲೇ ನಮಗೆ ತಾಲಿನ ಕೊಟ್ಟಿರ್ತಾರೆ. ಆ ತಾಲಿನ ತಗೊಂಡ್ಬಂದು ಈ ತಾಲಿನ ಕಟ್ಬಿಟ್ಟು ಮೂರು ಸಲ ಸುತ್ತಬೇಕು ಅದನ್ನು. ಆ ಸುತ್ತಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಎಂಟ್ರೆನ್ಸ್. ಈ ಎಂಟ್ರೆನ್ಸಲ್ಲಿ ಇಷ್ಟೊಂದು ಇದಿದೆ, ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಫಸ್ಟು ಸ್ನಾನ ಮಾಡಬೇಕು. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕು. ನಮ್ಮಲ್ಲಿ ಹಳೆಯ ಬಟ್ಟೆಗಳಿದ್ರೆ ಏನಾದ್ರು ಬಿಸಾಕ್ಬೋದು, ಇಲ್ಲಾಂದ್ರೂ ಏನಿಲ್ಲ. ಈ ನೀರಲ್ಲಿ ಸ್ನಾನ ಮಾಡೋದು ಭಾಳ ಪುಣ್ಯ ಅಂತೆ. ಸ್ನಾನ ಮಾಡಬೇಕು ಈ ಕಲ್ಯಾಣಿಯಲ್ಲಿ. ಎರಡನೇದು ಇಲ್ಲಿ ತಾಲಿ ಕಟ್ಟಿರ್ಬೇಕು. ನೋಡಿರ್ತಾರಲ್ಲ ಎಷ್ಟು ತಾಲಿಗಳಿದೆ, ಬರೋರು ಅವೆಲ್ಲ ಕಟ್ಟಿರ್ತಾರೆ. ನೀವು ಒಂದು ಆ ಥರ ಕಟ್ಟಬೇಕು. ಮದುವೆ ಆಗ್ತಿಲ್ದವರು, ಮದುವೆ ಆಗಿರೋರು, ಮಕ್ಕಳು ಇಲ್ದವ್ರು ಇಂಥದ್ದು ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಒಂದು ಹೂವು ಹಾರ ತೊಗೊಂಡ್ಬಂದು ಇಲ್ಲಿ ಹಾಕಿಬಿಟ್ಟು ನಮಸ್ಕಾರ ಮಾಡಿ ಒಂದು 3 ಸಲ ಸುತ್ತಬಿಟ್ಟು ಈ ದೇವ್ರನ್ನ ಪೂಜಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಈ ಥರ ರೌಂಡಾಗಿ ಸುತ್ತಬಿಟ್ರೆ ಮುಗೀತು. 3 ಸಲ ಸುತ್ತಿ ನಮಸ್ಕಾರ ಮಾಡಿ ಆಮೇಲೆ ಹಂಗೆ ನರಸಿಂಹಸ್ವಾಮಿ ನೋಡೋಕ್ಕೆ ಹೋಗ್ಬೋದು. ಬೆಳಗ್ಗೆ 6 ಗಂಟೆಯಿಂದ ನಡೆಯುತ್ತೆ. 6 ಗಂಟೆಯಿಂದ 1 ಗಂಟೆ ಕಾಲ ಏನೋ ನಡೆಯುತ್ತೆ ಇದು. ಆಮೇಲೆ ಮುಚ್ಚಿಬಿಡ್ತಾರೆ. 1-2 ಅವರ್ ಬ್ರೇಕ್ ಇರುತ್ತೆ ಊಟಕ್ಕೆ. ಆಮೇಲೆ 3 ಗಂಟೆಯಿಂದ ಸಾಯಂಕಾಲವರೆಗೂ ನಡೆಯುತ್ತೆ ಈ ವೈಭವ. ಬನ್ನಿ, ನೀವು ಕುಟುಂಬವಾಗಿ ಬನ್ನಿ, ಈ ದೇವಸ್ಥಾನ ನೋಡಿ, ನೀವು ಈ ಒಳ್ಳೆ ಬಾಯಿಯನ್ನು ಪಡೀರಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಂಗೆ ನೋಗೋಣ ದೇವಸ್ಥಾನ ಹೆಂಗಿದೆ, ಸುತ್ತಮುತ್ತಲ ಹೆಂಗಿದೆ ಅನ್ನೋದು ನೋಡ್ಕೊಂಡು ಬರೋಣ. ಬನ್ನಿ.
ಒಂದು ಕಲ್ಯಾಣಿ ನೋಡಿದ್ರಿ. ಆ ಕಲ್ಯಾಣಿಯೇ ಮೈನು ಅದೇ ಹಳೆ ಕಾಲದ್ದು, ಪುರಾಣ ಕಾಲದ್ದು ಅದು. ತುಂಬ ಒಂದು 1000 ವರ್ಷ ಹಳೆ ಕಲ್ಯಾಣಿ ಅದು. ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋದು ಭಾಳ ಪುಣ್ಯ. ಇದು ಒಂದು ಕಲ್ಯಾಣಿ ಹೊಸದಾಗಿ ಮಾಡಿದ್ದಾರೆ ದೇವಸ್ಥಾನ ಮುಂದೆ. ಭಾಳ ಕ್ರೌಡು, ಭಾಳ ರಶ್ ಇದ್ದರೆ ಇದರಲ್ಲೂ ಮಾಡ್ಬೋದು ಅಂತ ಒಂದು ಅನುಕೂಲ ಮಾಡಿದ್ದಾರೆ. ಇದು ಕಲ್ಯಾಣಿ ಎದುರುದಾಗಿನ ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಇದೆ, ಟಾಯ್ಲೆಟ್ ಇದೆ, ಬಾತ್ರೂಮ್ಗೆ ಹೋಗ್ಬೋದು ಬರ್ಬೋದು. ಆ ಥರ ಒಂದು ಪ್ರವೇಶ ಇದೆ. ಅಕ್ಕಪಕ್ಕ ಹೋಟೆಲು ಇದೆ, ಪರವಾಗಿಲ್ಲ, ಅದಕ್ಕೇನು ಭಯ ಇಲ್ಲ. ನಾವು ಹೋಗ್ತೀವಲ್ಲ, ನಾವು ಅನ್ನ ಇರ್ತಿದ್ದೆ ಯಾಕೆ ಕಷ್ಟಪಡೋದು ಅನ್ನೋದೆಲ್ಲ ಒಂದು ಬೇಜಾರಿಲ್ಲ. ಅನ್ನದಾನ ಮಾಡ್ತಾರೆ ಸುತ್ತಮುತ್ತ. ಅನ್ನದಾನ ಇಲ್ಲ ಅಂದರೂ ಕೂಡ ಪಕ್ಕದಲ್ಲಿ ಹೋಟೆಲ್ಗೆಲ್ಲ ಇದೆ, ಒಳ್ಳೆ ವೆಜಿಟೇರಿಯನ್ ಹೋಟೆಲು. ತಿನ್ಬೋದು, ತಿನ್ಕೊಂಡು ಇದು ಎಂಟ್ರೆನ್ಸ್, ಇದು ದೇವಸ್ಥಾನ ಎಂಟ್ರೆನ್ಸ್, ಇದು ಒಳಗೆ ಹೋಗ್ಬೇಕು. ಇವಾಗ 3 ಗಂಟೆ ಮೇಲೆ ತೆಗಿತಾರೆ, ಅದರಿಂದ ನಾವು ಆಚೆ ನಿಂತು ಏನು ಹೆಂಗಿದೆ ಅನ್ನೋದು ಇವಾಗ ನೋಡ್ತಾ ಇದ್ದೀವಿ. ನಾವು ನೋಡ್ಕೊಂಡು ಇವಾಗ ಇನ್ನು ಕೆಲವೊತ್ತು ಟೈಮಲ್ಲಿ ತೆಗೆದು ಬಿಡ್ತಾರೆ. ಆದರೂ ಇರಲಿ, ಈ ಸುತ್ತಮುತ್ತ ಹೆಂಗಿದೆ ಅಂತ ನೋಡ್ಬೋದು. ಹಳೆಕಾಲ ಕಲ್ಲು, ಈ ಕಲ್ಲು ದೇವಸ್ಥಾನಗಳು ಹೆಂಗಿದೆ, ಈ ಹಳೆಕಾಲ ಚರಿತ್ರೆಗಳು ಹೆಂಗಿದೆ ಅನ್ನೋದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಹಂಗೆ ನೋಡೋಣ ವಿಡಿಯೋ. ಕಲ್ಲುಗಳಂದರೆ ನಮ್ಮ ಹಿಂದೂ ಜನರುಗಳಿಗೆ ಭಾಳ ಇಷ್ಟ. ಕಲ್ಲಲ್ಲಿ ಕೆತ್ತಿರೋದಂದರೆ ಭಾಳ ಇಷ್ಟ. ಶಿಲ್ಪಗಳೆಲ್ಲ ನೋಡೋದು, ಈ ಶಿಲ್ಪಗಳ ಸೌಂದರ್ಯಗಳನ್ನು ನೋಡಿ ಅದನ್ನು ಹೆಮ್ಮೆ ಪಡೋದಂತೂ ಭಾಳ ಇಷ್ಟ ನಮ್ಮ ಹಿಂದೂ ಜನರುಗಳಿಗೆ. ನಮ್ಮ ಸೌತ್ ಜನರಿಗೆಲ್ಲ ಈ ಕಲ್ಲುಗಳಂದ್ರೇ ಭಾಳ ಇಷ್ಟ. ಕಲ್ಲು ಮೇಲೆ ಕೂತ್ಕೊಳ್ಳೋದು ಮಾಡೋದೆಲ್ಲ, ನಿಂತ್ಕೊಳ್ಳೋದಂದರೆ ಭಾಳ ಒಂದು ಅಭಿವೃದ್ಧಿ ಇರುತ್ತೆ. ತುಂಬ ಆಸೆಗಳಿರುತ್ತೆ. ಈ ಬಂಡೆಗಳೇನಾದ್ರು ನೋಡಿದ್ರು ಕೂಡ ಬಂಡೆ ಮೇಲೆ ಹತ್ತಬೇಕು, ಬಂಡೆನ ಮುಟ್ಟಿ ನೋಡಬೇಕು ಅನ್ನೋದು ಒಂದು ಭಾಳ ಆಸೆ ಇರುತ್ತೆ. ಅದರಲ್ಲೂ ಈ ಥರ ದೇವಸ್ಥಾನಗಳಾಗಿ ಕೆತ್ತಿರೋದು, ಈ ಥರ ಹಳೆ ಕಾಲದ 1000 ವರ್ಷ ಹಳೆ ಕಾಲಗಳ ದೇವಸ್ಥಾನಗಳನ್ನ ನೋಡಬೇಕಂದ್ರೆ ನಮಗೆ ಭಾಳ ತುಂಬ ಒಂದು ಸಂತೋಷಗಳಿರುತ್ತೆ. ಆ ಸಂತೋಷನೇ ನಾವು ನೋಡ್ತಾ ಇದ್ದೀವಿ. ಇದು ಬಂದು ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನ, ನರಸಿಂಹಸ್ವಾಮಿದು. ಇದು ಬಂದು ಚೆನ್ನೈಯಲ್ಲಿದೆ. ಚೆನ್ನೈಯಲ್ಲಿ ಮಹಾಬಲಿಪುರಂ ಹೋಗುವ ದಾರಿ. ಇದು ಹೆಂಗೆ ಬರಬೇಕಂದ್ರೆ, ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ನಾವು ಬೆಂಗಳೂರಿಂದ ಚೆನ್ನೈ ಸೆಂಟ್ರಲ್ಗೆ ಬರ್ತೀವಿ. ಅಲ್ಲಿಂದ ತಾಂಬರಂ ಆಪೋಸಿಟಲ್ಲಿ ಒಂದು ಲೋಕಲ್ ಟ್ರೈನ್ ಇರುತ್ತೆ. ತಾಂಬರಂ ಹತ್ತಿ, ಆ ತಾಂಬರಂನಿಂದ ಬಂದು ಇಳಿಬೇಕು. ಆ ತಾಂಬರಂ ಎದುರುದಾಗೆ ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದಕ್ಕೆ ಬಂದ್ರೇ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಬಸ್ ಸ್ಟ್ಯಾಂಡಲ್ಲಿ ಮಹಾಬಲಿಪುರಂ, ಕೋವಲಂ ಹೋಗುವ ಬಸ್ಸು ಏನಾದರೂ ಒಂದು ಹತ್ತಿದ್ರು ಕೂಡ ಇಲ್ಲಿಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಈ ನಿತ್ಯ ಕಲ್ಯಾಣ ಪೆರುಮಾಳ್ ಅಂದರೆ ದೇವಸ್ಥಾನ ಎಲ್ರಿಗೂ ಗೊತ್ತು. ಅಲ್ಲಿಗೆ ಬಂದರೆ ಆರಾಮಾಗಿ ಬರ್ಬೋದು. ನಾವು ದೇವಸ್ಥಾನ ಹೊರಗೆ ಬಂದುಬಿಟ್ವಿ. ಇದೇ ದೇವಸ್ಥಾನ ಎಂಟ್ರೆನ್ಸು. ನಾವು ದೇವಸ್ಥಾನ ಅಂದರೆ ದೇವ್ರು ನೋಡೋಕ್ಕಾಗಲ್ಲ, ಕೆಲವೊಂದು ವಿಷಯಗಳು ನೋಡೋಕ್ಕಾಗಲ್ಲ. ಯಾಕಂದರೆ ಪರ್ಮಿಷನ್ ಇಲ್ಲ, ಮೊಬೈಲ್ ಪರ್ಮಿಷನ್, ವೀಡಿಯೋ ತೆಗಿಯೋಕ್ಕೆ ಪರ್ಮಿಷನ್ ಇರೋಲ್ಲ. ಏನೋ ಆದಷ್ಟು ನಮ್ಮ ಹತ್ರ ಆಗಿರೋ ಅಷ್ಟು ನಾವು ತೆಗ್ದಿದ್ದೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಒಳಗೆ ಬಂದಾಯಿತು, ಬನ್ನಿ ಹಂಗೆ ನೋಡೋಣ.